ಕೊಡಗಿನಲ್ಲಿ ನಡೆದಂತ ಹರ್ಷಿಕಾ ಪುಣಚ ಮತ್ತೆ ಭುವನ್ ಪೊನ್ನಣ್ಣ ಅವರ ಮುದ್ದಾದ ಮಗಳ ನಾಮಕರಣ ಸಂಭ್ರಮ ತುಂಬಾನೇ ಶಾಸ್ತ್ರೋಕ್ತವಾಗಿ ನಡೆದಿದೆ. ಎಲ್ರಿಗೂ ಕೂಡ ಖುಷಿ ಇದೆ. ನಟಿ ಹರ್ಷಿಕಾ ಪುಣಚ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತುಂಬಾನೇ ಅದ್ಭುತವಾದಂತ ನಟಿ, ಸಾಕಷ್ಟು ಸಿನಿಮಾಗಳ ಮೂಲಕ ಹೆಸರುವಾಸಿ. ಕೊಡಗಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಕನ್ನಡ ಚಿತ್ರರಂಗದ ತಾರೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತುಂಬಾ ಚೆನ್ನಾಗಿ ನವರಾತ್ರಿಯಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿದ್ರು ಹರ್ಷಿಕಾ ಪುಣಚ ಅವರಂದ್ರೆ ನವರಾತ್ರಿಯ ಟೈಮ್ ನಲ್ಲಿ, ದಸರಾ ಟೈಮ್ ನಲ್ಲಿ. ಸೊ ಆ ಒಂದು ಟೈಮ್ ನಿಂದಲೂ ಕೂಡ ಅಷ್ಟೇನೆ ಸಾಕಷ್ಟು ಮಕ್ಕಳ ಬಗ್ಗೆ ಕಾಳಜಿನ ಇಟ್ಕೊಂಡಂತ ಹರ್ಷಿಕಾ ಪುಣಚ ಮಗಳನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾ ಬಂದ್ರು. ಇದೀಗ ಮಗಳಿಗೆ ತುಂಬಾ ಚೆನ್ನಾಗಿ ತ್ರಿದೇವಿ ಅಂತ ಹೆಸರನ್ನ ಇಟ್ಟಿದ್ದಾರೆ. ತ್ರಿದೇವಿ ಪೊನ್ನಕ್ಕ ಅಂತ ಒಂದು ನಾಮಕರಣ ಮಾಡಿದ್ದಾರೆ. ಇದು ಕೊಡಗಿನ ಸಂಪ್ರದಾಯದಂತೆ ತೊಟ್ಟಿಲು ಶಾಸ್ತ್ರ ಕೂಡ ನಡೆದಿದ್ದು, ಮಗಳಿಗೆ ಒಂದು ಡಿಫ್ರೆಂಟ್ ಆಗಿರುವಂತ ಹೆಸರನ್ನ ಇಟ್ಟಿದ್ದು ತುಂಬಾನೇ ಚೆನ್ನಾಗಿದೆ ಹೆಸರು ಅಂತ ಎಲ್ಲರೂ ಕೂಡ ಬಂದಂತವ್ರು ಎಲ್ಲರೂ ಕೂಡ ತಿಳಿಸಿದ್ದಾರೆ. ಕಿರುತೆರೆಯ ಕಲಾವಿದರು, ಸ್ಯಾಂಡಲ್ವುಡ್ ನಟ ನಟಿಯರು, ಆಪ್ತರು ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನ ಕೆಲವಷ್ಟು ಜನ ವಿಶ್ ಮಾಡಿದ್ದಾರೆ. 2023ರಲ್ಲಿ ಭುವನ್ ಮತ್ತೆ ಹರ್ಷಿಕಾ ಪುಣಚ ಅವರು ಕೊಡಗು ಸಂಪ್ರದಾಯದಂತೆಯೇ ಮದುವೆ ಆಗಿದ್ರು. ಈ ಒಂದು ಮದುವೆ ಕಾರ್ಯಕ್ರಮಕ್ಕೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದ್ರು. ಜಾಸ್ತಿ ಜನ ಕೂಡ ಬಂದಿದ್ರು. ಸೊ ನೋಡ್ತಾ ಇರ್ಬೋದು ಕೆಲವಷ್ಟು ಅಪರೂಪದ ಕ್ಷಣಗಳು.